ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಅಮೆರಿಕ ಇಸ್ರೇಲ್ಗೆ ಈಗ ಇರಾನ್ ಕೂಡ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ರು, ಸಂಪೂರ್ಣವಾಗಿ ಇರಾನ್ ಶರಣಾಗತಿ ಆಗಬೇಕು ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಈಗ ತಿರುಗೇಟನ್ನು ಕೊಡುವ ಕೆಲಸವನ್ನ ಇರಾನ್ ಕೂಡ ಮಾಡಿದೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಶತ್ರುಗಳು ನಮ್ಮನ್ನ ಯುದ್ಧದಲ್ಲಿ ಸಿಲುಕಿಸಲು ಬಯಸ್ತಾ ಇದ್ದಾರೆ. ನಮ್ಮ ದೇಶದ ಭೂಮಿಯನ್ನ ವಶಪಡಿಸಿಕೊಳ್ಳುವ ಪ್ರಯತ್ನ ಕೂಡ ನಡೀತಾ ಇದೆ. ನಮ್ಮ ಒಂದಿಂಚು ಭೂಮಿಯನ್ನು ಕೂಡ ವಶಕ್ಕೆ ಪಡೆಯಲು ಅವಕಾಶವನ್ನ ನೀಡಲ್ಲ. ಶತ್ರು ದೇಶಗಳಿಗೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನ ನಾವು ನಿಲ್ಲಿಸೋದಿಲ್ಲ ಅಂತ ಅಮೆರಿಕ ಮತ್ತೆ ಇಸ್ರೇಲ್ಗೆ ಈಗ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟವನ್ನು ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಶತ್ರುಗಳು ನಮ್ಮನ್ನ ಯುದ್ಧದಲ್ಲಿ ಸಿಲುಕಿಸಲು ಬಯಸ್ತಾ ಇದ್ದಾರೆ. ನಮ್ಮ ದೇಶದ ಭೂಮಿಯನ್ನ ವಶಪಡಿಸಿಕೊಳ್ಳುವ ಪ್ರಯತ್ನ ಕೂಡ ನಡೀತಾ ಇದೆ. ನಮ್ಮ ಒಂದಿಂಚು ಭೂಮಿಯನ್ನು ಕೂಡ ವಶಕ್ಕೆ ಪಡೆಯಲು ನಾವು ಅವಕಾಶವನ್ನ ನೀಡಲ್ಲ. ಶತ್ರು ದೇಶಗಳು ಏನೇ ಪ್ಲಾನ್ ಮಾಡಿದ್ರು ಕೂಡ ಅದಕ್ಕೆ ನಾವು ತಲೆಬಾಗೋದಿಲ್ಲ ಅಂತ ಈಗ ಸದ್ಯಕ್ಕೆ ಇರಾನ್ ಅವರು ಕೂಡ ಒಂದು ಸ್ಪಷ್ಟ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಮ್ಮ ಹೋರಾಟ ಕೂಡ ಮುಂದುವರಿಯುತ್ತೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಮತ್ತೊಂದು ಅವಕಾಶವನ್ನು ನಾವು ಇರಾನ್ಗೆ ಕೊಡ್ತಾ ಇದ್ದೇವೆ. ಇರಾನ್ ಸಂಪೂರ್ಣವಾಗಿ ನನ್ನ ಮುಂದೆ ಬಂದು ಆ ಒಂದು ಶರಣಾಗತಿಯಾಗಬೇಕು, ಜೊತೆಗೆ ಒಂದು ಮಂಡಿ ಊರಿ ಕ್ಷಮೆಯಾಚನೆಯನ್ನ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸಂದೇಶವನ್ನು ಕೊಡ್ತಾರೆ. ಜೊತೆಗೆ ಏನಾದರೂ ಒಂದು ವೇಳೆ ಇರಾನ್ ಕ್ಷಮೆಯಾಚನೆಯನ್ನ ಮಾಡಲಿಲ್ಲ ಅಂತ ಅಂದ್ರೆ ಇದೇ ರೀತಿ ಯುದ್ಧ ಮುಂದುವರಿಯುತ್ತೆ ಎಂಬ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅದಕ್ಕೆ ಈಗ ತಿರುಗೇಟನ್ನು ಕೊಡುವ ಕೆಲಸವನ್ನು ಕೂಡ ಇರಾನ್ ಕೂಡ ಮಾಡಿದೆ. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನು ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ ಅಂತ ಅಮೆರಿಕ ಮತ್ತು ಇಸ್ರೇಲ್ಗೆ ಖಡಕ್ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಶತ್ರುಗಳು ನಮ್ಮನ್ನ ಯುದ್ಧದಲ್ಲಿ ಸಿಲುಕಿಸಬೇಕು ಅಂತ ಬಯಸ್ತಾ ಇದ್ದಾರೆ. ಸಾಕಷ್ಟು ಒಂದು ರಣತಂತ್ರವನ್ನು ಕೂಡ ಹೆಣಿತಾ ಇದ್ದಾರೆ. ನಮ್ಮ ದೇಶದ ಭೂಮಿಯನ್ನ ವಶಪಡಿಸಿಕೊಳ್ಳುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಒಂದಿಂಚು ಭೂಮಿಯನ್ನು ಕೂಡ ವಶಕ್ಕೆ ಪಡೆಯಲು ನಾವು ಯಾವುದೇ ರೀತಿಯ ಅವಕಾಶವನ್ನು ಕೂಡ ಕೊಡೋದಿಲ್ಲ. ಶತ್ರು ದೇಶಗಳಿಗೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಯುದ್ಧ ಏನು ನಡೀತಾ ಇದೆ, ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಯುದ್ಧ ಮಾಡ್ತಾ ಇದೆ, ಇರಾನ್ ಒಬ್ಬಂಟಿಯಾಗಿ ಯುದ್ಧವನ್ನು ಮಾಡ್ತಾ ಇದೆ. ಈ ಒಂದು ಯುದ್ಧ ಈಗ ಎಲ್ಲಿಗೆ ನಿಲ್ಲುತ್ತೆ ಅನ್ನೋದು ಕೂಡ ಈಗ ಬಹಳ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಮತ್ತೊಂದು ಮಹಾಯುದ್ಧಕ್ಕೆ ಈ ಒಂದು ಯುದ್ಧವೇ ನಾಂದಿ ಆಗತ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಯುದ್ಧವೇ ಈಗ ಮಹಾಯುದ್ಧ ಅಂದ್ರೆ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಗುವ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಅಮೆರಿಕವೇ ಯುದ್ಧಕ್ಕೆ ಎಂಟ್ರಿ ಆಗಿರೋದ್ರಿಂದ ಒಂದು ಸಾಕಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಉದ್ಭವ ಆಗ್ತಾ ಇದೆ. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅವರ ಎಚ್ಚರಿಕೆಗೆ ನಾವು ತಲೆಬಾಗಲ್ಲ ಅಂತ ಮತ್ತೊಂದು ಕಡೆ ಇರಾನ್ ಅವರು ಕೂಡ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.